Morning students, welcome to BSc 1 second semester environmental science class. So in this class we are going to discuss the ecosystem. So what is an ecosystem? The ecosystem is a structural and functional unit of ecology where the living organisms interact with each other and the surrounding environment. In other words, an ecosystem is a chain of interaction between organisms and their environment. The term ecosystem was first coined by A.Z. Tansley, an English botanist in 1935. So, an ecosystem is the structural and functional unit of ecology. What is ecology? Study of house is called as ecology. Ecos meaning house, logos study. Ecology, study of house, means here is the study of environment. So environment includes biotic as well as abiotic factors. These abiotic and biotic factors are interrelated. Biotic factors among themselves interrelations can be seen. So all together form ecosystem. Okay, the ecosystem is a structural and functional unit of ecology. In an organism, cell is a structural and functional unit. Like that, in ecology, in the environment, ecosystem is a structural and functional unit. And here, living organisms interact with each other and the surrounding environment. So here the living organisms interact with each other and also with the surrounding environment. In other words, an ecosystem is a chain of interaction. Ecosystem is a chain of interaction between organisms and the environment. Ecosystem ಅಂದ್ರೆ ಇಲ್ಲಿ ಈ ಜೀವಿಗಳು ಮತ್ತು ಜೀವಿಗಳ ಸುತ್ತಲೂ ಇರತಕ್ಕಂಥ ಪ್ರಕೃತಿ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸಂಬಂಧವನ್ನು ನಾವು ಅಭ್ಯಾಸ ಮಾಡ್ತೇವೆ. The term ecosystem was first coined by ecosystem ಅನ್ನುವಂಥ ಶಬ್ದವನ್ನು ಮೊಟ್ಟ ಮೊದಲು ತಿಳಿಸಿದವರು A.Z. ಟ್ಯಾನ್ಸ್ಲಿ ಅಂತ. ಇವರು ಇಂಗ್ಲಿಷ್ ಬಾಟನಿಸ್ಟ್. ಇವರು ಈ ಒಂದು ಶಬ್ದವನ್ನು ನಮಗೆ ಪರಿಚಯಿಸಿದ್ದು 1935ರಲ್ಲಿ. So this is about ecosystem. Next, types of ecosystem. ಎಕೋಸಿಸ್ಟಮ್ದಲ್ಲಿ ಮತ್ತೆ ಪ್ರಕಾರಗಳದಾವ. An ecosystem can be as small as an oasis in a desert. ಸೊ ಎಕೋಸಿಸ್ಟಮ್ ಅನ್ನೋದು ಭಾಳ ಚಿಕ್ಕದು. ಎಷ್ಟು ಚಿಕ್ಕದಪ್ಪ ಅಂತಂದರೆ ಡೆಸರ್ಟ್ನಲ್ಲಿ, ಮರುಭೂಮಿಯಲ್ಲಿ ಇರ್ತಕ್ಕಂಥ ಓಯಾಸಿಸ್ ಅಂದರೆ ನಿಮ್ಗೆ ಗೊತ್ತದೆ. ಓಯಾಸಿಸ್ ಅಂದರೆ ಅಲ್ಲಿ ನೀರಿನ ಬುಗ್ಗೆಗಳಿರ್ತಾವೆ, ಸಣ್ಣ ಸಣ್ಣ ನೀರಿನ ಜರಿಗಳಿರ್ತಾವೆ, ಸ್ವಲ್ಪ ನೀರಿನ ಒಂದು ಹೊರತೆ ಅನ್ಬೋದು. ಆ ಭಾಗಕ್ಕೆ ಒಂದು ಎಕೋಸಿಸ್ಟಮ್ ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ ಅದರ ಸುತ್ತಲೂ ಇರ್ತಕ್ಕಂಥ ಜೀವಿಗಳಿರ್ತಾವಲ್ಲ, ನೀರದ ಅಂದರೆ ಅಲ್ಲಿ ಜೀವಿಗಳು ಇರಲಿಕ್ಕೆ ಬೇಕು. ನೀರು ಇದ್ದಲ್ಲಿ ಜೀವಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾತಾವರಣ ಎಲ್ಲ ಸೇರಿಕೊಂಡು ಅದೊಂದು ಎಕೋಸಿಸ್ಟಮ್ ಆಗಿರ್ತದೆ. ಭಾಳ ಚಿಕ್ಕದು. ಆರ್ ಆ್ಯಸ್ ಬಿಗ್ ಆ್ಯಸ್ ಆ್ಯನ್ ಓಷನ್, ಸಾಗರದಷ್ಟು ದೊಡ್ಡದಾಗಿರ್ಬೋದು ಎಕೋಸಿಸ್ಟಮ್. ಚಿಕ್ಕದು ಅಂದರೆ ಓಯಾಸಿಸ್ದಷ್ಟು, ದೊಡ್ಡದು ಅಂದರೆ ಓಷನ್ದಷ್ಟು, ಸಾಗರದಷ್ಟು. ಸ್ಪ್ಯಾನಿಂಗ್ ಥೌಸಂಡ್ಸ್ ಆಫ್ ಮೈಲ್ಸನ್ನ ಕವರ್ ಮಾಡಿರ್ಬೋದು. ದೇರ್ ಆರ್ ಆಫ್ 2 types ಆಫ್ ಎಕೋಸಿಸ್ಟಮ್. ಮೇನ್ಲಿ 2 ಟೈಪ್ ಅದಾವೆ. ಅದರಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಇನ್ನೊಂದು ಎಕ್ವಾಟಿಕ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದರೆ ಲ್ಯಾಂಡ್ ಎಕೋಸಿಸ್ಟಮ್. ಎಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ನೀರಿನಲ್ಲಿರ್ತಕ್ಕಂಥದ್ದು. ಸೊ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಲ್ಯಾಂಡ್ ಬೇಸ್ಡ್ ಎಕೋಸಿಸ್ಟಮ್ಸ್. ಭೂಮಿ ಮೇಲಿರ್ತಕ್ಕಂಥ ಈ ಎಕೋಸಿಸ್ಟಮ್ಗಳಿಗೆ ಏನಂತಾರು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತಾರೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಡಿಸ್ಟ್ರಿಬ್ಯೂಟೆಡ್ ಅರೌಂಡ್ ವೇರಿಯಸ್ ಜಿಯೋಲಾಜಿಕಲ್ ಝೋನ್ಸ್. ಬೇರೆ ಬೇರೆ ಈ ಪ್ರಾಕೃತಿಕ ಭಾಗಗಳಲ್ಲಿ ಬೇರೆ ಬೇರೆ ಥರದ ಎಕೋಸಿಸ್ಟಮ್ಗಳು ಹರಡಿಕೊಂಡವು. ಮೊದಲೇದು ಫಾರೆಸ್ಟ್ ಎಕೋಸಿಸ್ಟಮ್. ಫಾರೆಸ್ಟ್ ಅನ್ನೋದು ಅದೊಂದು ಎಕೋಸಿಸ್ಟಮ್. ಕಾಡುಗಳಲ್ಲಿ ಹೆಚ್ಚಾಗಿ ಗಿಡಗಳಿರ್ತಾವೆ. ಗಿಡಗಳ ಜೊತೆಗೆ ತಮ್ಮ
ಜೀವವನ್ನು ಅಥವಾ ಜೀವಿತ ಅವಧಿಯನ್ನು ಹೊಂದಿರುವಂಥ ಪ್ರಾಣಿಗಳಿರ್ತಾವೆ. ಅವೆಲ್ಲ ಸೇರಿಕೊಂಡು ಪ್ರಾಣಿಗಳಿರ್ಬೋದು, ಗಿಡಗಳಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಎಲ್ಲ ಸೇರಿಕೊಂಡು ಒಂದು ಎಕೋಸಿಸ್ಟಮ್ ಆಗಿರ್ತದೆ. ಅದಕ್ಕೆ ನಂತರ ಫಾರೆಸ್ಟ್ ಎಕೋಸಿಸ್ಟಮ್. ದೆನ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್, ಬರೀ ಗ್ರಾಸ್, ಹುಲ್ಲುಗಾವಲುಗಳು ಅಂತ ಹೇಳ್ತಾರೆ. ಆ ಹುಲ್ಲುಗಾವಲುಗಳು ಕೂಡ ಒಂಥರದ ಎಕೋಸಿಸ್ಟಮ್. ಟಂಡ್ರಾ ಎಕೋಸಿಸ್ಟಮ್ಸ್. ಸೊ ಟಂಡ್ರಾ ಎಕೋಸಿಸ್ಟಮ್ ಅಂತಂದರೆ ಇದು ಭಾಳ ಕಡಿಮೆ ಇರ್ತದೆ, ಕಡಿಮೆ ಗಿಡಗಳಿರ್ತಾವೆ, ಅದು ಟಂಡ್ರಾ ಎಕೋಸಿಸ್ಟಮ್. ಡೆಸರ್ಟ್ ಎಕೋಸಿಸ್ಟಮ್ ನಿಮ್ಗೆ ಗೊತ್ತದ, ಮರುಭೂಮಿಯಲ್ಲಿರ್ತಕ್ಕಂಥ ಎಕೋಸಿಸ್ಟಮ್. ಮೊದಲನೇದಾಗಿ ಫಾರೆಸ್ಟ್ ಎಕೋಸಿಸ್ಟಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. A forest ecosystem consists of several plants, animals and microorganisms. ಭಾಳಷ್ಟು ಗಿಡಗಳನ್ನು ಹೊಂದಿರ್ತವೆ, ಪ್ರಾಣಿಗಳನ್ನು ಹೊಂದಿರ್ತದೆ, ಜೊತೆಗೆ ಸೂಕ್ಷ್ಮ ಜೀವಿಗಳನ್ನು ಕೂಡ ಹೊಂದಿರ್ತದೆ. ದಟ್ ಲಿವ್ ಇನ್ ಕೋಆರ್ಡಿನೇಷನ್ ವಿತ್ ದಿ ಅಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಅವುಗಳು ಆ ಕಾಡಿನಲ್ಲಿರ್ತಕ್ಕಂಥ ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾವೆ. ಫಾರೆಸ್ಟ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಟೆಂಪ್ರೇಚರ್ ಆಫ್ ದಿ ಅರ್ತ್ ಆ್ಯಂಡ್ ಆರ್ ದಿ ಮೇಜರ್ ಕಾರ್ಬನ್ ಸಿಂಕ್. ಈ ಫಾರೆಸ್ಟ್ಗಳು ಕಾಡುಗಳು ಏನು ಮಾಡ್ತಾವಪ್ಪ ಅಂದರೆ ಭೂಮಿಯ ಮೇಲಿರ್ತಕ್ಕಂಥ ಈ ಶಾಖ, ಈ ಉಷ್ಣತೆಯನ್ನು ಮೇಂಟೈನ್ ಮಾಡ್ತಾವೆ. ಒಂದು. ಎರಡನೇದೇನಪ್ಪ ಅಂದರೆ ಅವು ಈ ಭೂಮಿ ಮೇಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನ ಹೆಚ್ಚು ಹೀರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕಾಡು. ನಿಮ್ಗೆ ಗೊತ್ತದ, ಗಿಡಗಳಿಗೆ ನಾವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬೇಕು, ನಮಗೆ ಅವು ಕೊಡ್ತಕ್ಕಂಥ ಆಕ್ಸಿಜನ್ ಬೇಕು. Next, grassland ecosystem. Grassland ecosystem. In a grassland ecosystem, the vegetation is dominated by grasses and herbs. Grassland ecosystemದಲ್ಲಿ ಗ್ರಾಸ್, ಹುಲ್ಲುಗಳು ಮತ್ತು ಸಣ್ಣ ಸಣ್ಣ ಗಿಡಗಂಟಿಗಳು ಅಂತ ಅನ್ನಂಗಿಲ್ಲ, ಚಿಕ್ಕ ಚಿಕ್ಕ ಗಿಡಗಳು, ಇವೆಲ್ಲ ಸೇರಿಕೊಂಡು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಆಗಿರ್ತದೆ. ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ಸ್ ಅಂದರೆ ಈ ಶೀತ ವಲಯದಲ್ಲಿರ್ತಕ್ಕಂಥ ಹುಲ್ಲುಗಾವಲುಗಳು, ಸವನ್ನಾ ಗ್ರಾಸ್ಲ್ಯಾಂಡ್ಸ್ ಅಂತ ಅದಾವೆ. ಆ್ಯಂಡ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ಸ್. ಇವು ಈ ಹುಲ್ಲುಗಾವಲುಗಳಿಗೆ ಕೆಲವು ಎಕ್ಸಾಂಪಲ್ಗಳು, ಉದಾಹರಣೆಗಳಿವೆ. ಯಾವುದು? ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ಸ್ ಮತ್ತು ಸವನ್ನಾ ಗ್ರಾಸ್ಲ್ಯಾಂಡ್ ಅಂಥೇಳಿ. ಮತ್ತು ಟಂಡ್ರಾ ಎಕೋಸಿಸ್ಟಮ್ ಅಂತ ಬರ್ತದೆ. Tundra ecosystems are devoid of trees and are found in cold climates. ಅಲ್ಲಿ ಹೆಚ್ಚು ಗಿಡಗಳಿರೋದಿಲ್ಲ, ಅಲ್ಲಿ ಹೆಚ್ಚು ಕೋಲ್ಡ್ ಕ್ಲೈಮೇಟ್ ಇರ್ತದೆ. ವೇರ್ ರೇನ್ಫಾಲ್ ಈಸ್ ಸ್ಕೇರ್ಸ್, ರೇನ್ಫಾಲ್ ಭಾಳ ಕಡಿಮೆ ಇರ್ತದೆ. ದೀಸ್ ಆರ್ ಕವರ್ಡ್ ವಿತ್ ಸ್ನೋ ಫಾರ್ ಮೋಸ್ಟ್ ಆಫ್ ದಿ ಇಯರ್. ಅಲ್ಲೆಲ್ಲ ಆ ಭಾಗದಲ್ಲಿ ಸ್ನೋ ಇರ್ತದೆ, ಮಂಜಿರ್ತದೆ, ಮಂಜಿಂದ ಆವರಿಸಲ್ಪಟ್ಟಿರ್ತದೆ. ಭಾಳಷ್ಟು ವರ್ಷದ ಎಲ್ಲ ಕಾಲದಲ್ಲಿ, ಭಾಳಷ್ಟು ಕಾಲದಲ್ಲಿ ಅದು ಸ್ನೋದಿಂದ ಆವರಿಸ್ಕೊಂಡಿರ್ತದೆ. ಈ ಥರದ ಎಕೋಸಿಸ್ಟಮ್ಗಳಿಗೆ ಟಂಡ್ರಾ ಎಕೋಸಿಸ್ಟಮ್ ಅಂತಾರೆ. ದ ಎಕೋಸಿಸ್ಟಮ್ ಇನ್ ದಿ ಆರ್ಕ್ಟಿಕ್ ಆರ್ ಮೌಂಟೇನ್ ಟಾಪ್ಸ್ ಈಸ್ ಟಂಡ್ರಾ ಟೈಪ್. ಆರ್ಟಿಕ್ ರೀಜನ್ದಲ್ಲಿ ಇರ್ಬೋದು ಅಥವಾ ಮೌಂಟೇನ್ ಟಾಪ್ದಲ್ಲಿ ಕೂಡ. ಮೌಂಟೇನ್ ಟಾಪ್ದಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ, ಹೀಗಾಗಿ ಅಲ್ಲಿರುವಂಥ ಭಾಗದಲ್ಲಿ ಹೆಚ್ಚು ಸ್ನೋ ಇರ್ತದೆ. ದಟ್ ಟೈಪ್ ಆಫ್ ಎಕೋಸಿಸ್ಟಮ್ ಇಸ್ ಕಾಲ್ಡ್ ಟಂಡ್ರಾ ಎಕೋಸಿಸ್ಟಮ್. ನೆಕ್ಸ್ಟ್, ಡೆಸರ್ಟ್ ಎಕೋಸಿಸ್ಟಮ್. Deserts are found throughout the world, that you know it. These are regions with very little rainfall. ಈ ಮರುಭೂಮಿಯಲ್ಲಿ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತದೆ, ಭಾಳಷ್ಟು ಕಡಿಮೆ ಇರ್ತದೆ, ಇಲ್ಲಾಂದ್ರೂ ಅಡ್ಡಿ ಇಲ್ಲ, ಭಾಳ ಕಡಿಮೆ. ಹೀಗಾಗಿ ಅಲ್ಲಿ ಗಿಡಗಂಟೆಗಳು ಇರೋದು ಭಾಳ ಕಡಿಮೆ. ಅಲ್ಲೇನಾದರೂ ಗಿಡಗಳಿದ್ದರೆ ಈ ಮುಳ್ಳಿನಿಂದ ಆವರಿಸಲ್ಪಟ್ಟಂಥ ಗಿಡಗಳಿರ್ತಾವೆ. ಈ ಪಾಪಸ್ ಕಳ್ಳಿ, ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಗಿಡಗಳಿರ್ತಾವೆ. ದ ಡೇಸ್ ಆರ್ ಹಾಟ್ ಆ್ಯಂಡ್ ದ ನೈಟ್ಸ್ ಆರ್ ಕೋಲ್ಡ್. ಅಲ್ಲಿ ಹಗಲು ಹೊತ್ತಿನಲ್ಲಿ ಭಾಳಷ್ಟು ಸೆಕೆ ಇರ್ತದೆ, ಟೆಂಪ್ರೇಚರ್ ಭಾಳಷ್ಟು ಇರ್ತದೆ, ಅಬೌವ್ 50 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ನೈಟ್ನಲ್ಲಿ ಭಾಳ ಕೋಲ್ಡ್ ಇರ್ತದೆ ವಾತಾವರಣ. ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಈ ತಮ್ಮ ಬಿಲ ಬಿಟ್ಟು ಹೊರಗಡೆ ಬರೋದು ರಾತ್ರಿಯಲ್ಲಿ ಆಹಾರಕ್ಕೋಸ್ಕರ. ಡೇ ಟೈಮ್ದಲ್ಲಿ ಅವು ಹೊರಗೆ ಬರೋದಿಲ್ಲ. ಹೊರಗೆ ಬಂದರೆ ಏನಾಗ್ತದೆ, ದೇಹದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಸತ್ತೋಗೋ ಸಾಧ್ಯತೆಗಳು ಇರ್ತಾವೆ, ಡಿಹೈಡ್ರೇಷನ್ ಆಗಿ. ಆದ್ದರಿಂದ ಅವು ಹಗಲು ಹೊತ್ತಿನಲ್ಲಿ ತಮ್ಮ ಬಿಲಗಳನ್ನು ಬಿಟ್ಟು ಹೊರಗೆ ಬರೋದಿಲ್ಲ.
ಈ ಥರ ಈ ಎಕೋಸಿಸ್ಟಮ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಫಾರೆಸ್ಟ್ ಎಕೋಸಿಸ್ಟಮ್, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಟಂಡ್ರಾ ಎಕೋಸಿಸ್ಟಮ್ ಆ್ಯಂಡ್ ಡೆಸರ್ಟ್ ಎಕೋಸಿಸ್ಟಮ್. ರೈಟ್, ಇಲ್ಲಿ ನಂಬರ್ಗಳು ತಪ್ಪು ಕೊಟ್ಟಾರ. ಫಾರೆಸ್ಟ್ ಎಕೋಸಿಸ್ಟಮ್ 1, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ 2, ಥರ್ಡ್ ಒನ್ ಈಸ್ ಟಂಡ್ರಾ ಎಕೋಸಿಸ್ಟಮ್ ಆ್ಯಂಡ್ ಫೋರ್ತ್ ಒನ್ ಈಸ್ ಡೆಸರ್ಟ್ ಎಕೋಸಿಸ್ಟಮ್. ನೆಕ್ಸ್ಟ್ ಅಕ್ವಾಟಿಕ್ ಎಕೋಸಿಸ್ಟಮ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ನೀರಿನಲ್ಲಿರ್ತಕ್ಕಂಥ ಕೆಲವು ಎಕೋಸಿಸ್ಟಮ್ಗಳು. ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಆರ್ ecosystems present in a body of water. These can be further divided into two types, such as freshwater ecosystem, marine ecosystem. Aquatic ecosystem ಅನ್ನು ಮತ್ತೆ ಎರಡು ಪ್ರಕಾರಗಳಲ್ಲಿ ನಾವು ಮಾಡಬಹುದು, ವಿಂಗಡಣೆ ಮಾಡಬಹುದು. ಒಂದು ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂದರೆ ಸಿಹಿ ನೀರಿನ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ನಾವು. ಸಿಹಿ ನೀರಿನ ಎಕೋಸಿಸ್ಟಮ್. ಮತ್ತು ಮರೀನ್ ಎಕೋಸಿಸ್ಟಮ್ ಉಪ್ಪು ನೀರಿನ ಎಕೋಸಿಸ್ಟಮ್ ಅಂದರೆ ಸಾಗರಗಳು, ಸಮುದ್ರಗಳು. ಅಲ್ಲಿರ್ತಕ್ಕಂಥ ನೀರಿನ ರುಚಿ ಉಪ್ಪಾಗಿರ್ತದೆ. ಭಾಳಷ್ಟು ಗಣನೀಯ ರೀತಿಯಲ್ಲಿ ಉಪ್ಪಿನ ಪ್ರಮಾಣ ಆ ನೀರಿನಲ್ಲಿ ಹೆಚ್ಚಿರ್ತದೆ. ಸಿಹಿ ನೀರಿನೊಳಗೆ ಉಪ್ಪಿನ ಪ್ರಮಾಣ ಕಡಿಮೆ ಇರ್ತದೆ. ಸಿಹಿ ನೀರಿನ ಒರತೆಗಳು ಅಥವಾ ಬಾವಿಗಳು, ಲೇಕ್ಗಳು ಇವು ಭೂಮಿಯ ಒಳಭಾಗದಲ್ಲಿರ್ತವೆ. ಭೂಮಿಯ ಹೊರಭಾಗದಲ್ಲಿ ಅಂದರೆ ಈ ಕೋಸ್ಟಲ್ ರೀಜನ್ದಲ್ಲಿ ಅಥವಾ ನಿಮ್ಗೆ ಗೊತ್ತದ ಭೂಮಿಯ ಸುತ್ತಲೂ ನೀರದ, ಸಮುದ್ರ ಅದ, ಹೆಚ್ಚಿನ ಭಾಗ ಸಮುದ್ರ. ಅದರಲ್ಲಿರ್ತಕ್ಕಂಥ ನೀರು ಉಪ್ಪಾಗಿರ್ತದೆ, ಉಪ್ಪಿನ ಪ್ರಮಾಣ ಹೆಚ್ಚಿರ್ತದೆ. ಅಲ್ಲಿರುವಂಥ ಜೀವಿಗಳು ಬೇರೆ, ಸಿಹಿ ನೀರಿನಲ್ಲಿರ್ತಕ್ಕಂಥ ಜೀವಿಗಳೇ ಬೇರೆ. ಸಿಹಿ ನೀರಿನಲ್ಲಿರ್ತಕ್ಕಂಥ ಜೀವಿಗಳನ್ನು ತೊಗೊಂಡು ಹೋಗಿ ಉಪ್ಪು ನೀರೊಳಗೆ ಹಾಕಿದರೆ ಬದುಕೋದು ಸಾಧ್ಯತೆ ಭಾಳ ಕಡಿಮೆ ಇರ್ತದೆ. ಅಲ್ಲಿ ಎಕ್ಸಾಸ್ಮೋಸಿಸ್ ಆಗ್ತದೆ, ದೇಹದಿಂದ ನೀರು ಹೆಚ್ಚು ಹೋಗಿ ಪ್ರಾಣಿಗಳು ಸತ್ತು ಹೋಗ್ಬೋದು. ಉಪ್ಪಿನಲ್ಲಿರ್ತಕ್ಕಂಥ ಜೀವಿಗಳನ್ನು ತಂದು ಸಿಹಿ ನೀರೊಳಗೆ ಹಾಕಿದರೆ ಏನಾಗ್ತದೆ, ಅಲ್ಲಿ ಕೂಡ ನೀರು ಒಳಗಡೆ ಹೋಗಿ ಎಂಡಾಸ್ಮೋಸಿಸ್ ಆಗಿ ಪ್ರಾಣಿಗಳು ಸತ್ತು ಹೋಗೋ ಸಾಧ್ಯತೆಗಳು ಇರ್ತಾವೆ. ಸೊ ಫ್ರೆಶ್ ವಾಟರ್ ಎಕೋಸಿಸ್ಟಮ್. The freshwater ecosystem is an aquatic ecosystem that includes lakes, ponds, rivers, streams and wetlands. ಲೇಕ್ಗಳು, ಪಾಂಡ್ಗಳು, ಸಣ್ಣ ಸಣ್ಣ ಏನಂತಾರೆ ಕೆರೆಗಳು, ನದಿಗಳು, ಹಳ್ಳಗಳು, ನೀರಿನ ಕೊರತೆಗಳು ಇವೆಲ್ಲವೂ ಈ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಬರ್ತಾವೆ. ದೇ ಹ್ಯಾವ್ ನೋ ಸಾಲ್ಟ್ ಕಂಟೆಂಟ್ ಇನ್ ಕಾಂಟ್ರಾಸ್ಟ್ ವಿತ್ ದ ಮರೀನ್ ಎಕೋಸಿಸ್ಟಮ್. ಈ ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಉಪ್ಪಿಗೂ ಸಿಹಿ ನೀರಿನಲ್ಲಿರ್ತಕ್ಕಂಥ ಉಪ್ಪಿಗೂ ನಾವು ಕಂಪೇರ್ ಮಾಡಿದರೆ ಸಿಹಿ ನೀರಿನಲ್ಲಿ ಇರ್ತಕ್ಕಂಥ ಉಪ್ಪಿನ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ನೀರಿನಲ್ಲಿರ್ತಕ್ಕಂಥ ಉಪ್ಪಿನ ಪ್ರಮಾಣ ಭಾಳಷ್ಟು ಗಣನೀಯವಾಗಿ ಹೆಚ್ಚಾಗಿರ್ತದೆ. ಮರೀನ್ ಎಕೋಸಿಸ್ಟಮ್. The marine ecosystem includes seas and oceans. ಸಮುದ್ರ ಮತ್ತು ಸಾಗರಗಳನ್ನು ಹೊಂದಿರ್ತದೆ. These have more substantial salt content and greater biodiversity in comparison to the freshwater ecosystem. Freshwater ecosystem ಕಂಪೇರ್ ಮಾಡಿದರೆ ಈ ಮರೀನ್ ಎಕೋಸಿಸ್ಟಮ್ದಲ್ಲಿ ಸಾಲ್ಟ್ ಕಂಟೆಂಟ್ ಹೆಚ್ಚಿರ್ತದೆ ಒಂದು. ಎರಡನೇದು ಬಯೋಡೈವರ್ಸಿಟಿ ಕೂಡ ಹೆಚ್ಚಿರ್ತದೆ. ಬಯೋಡೈವರ್ಸಿಟಿ ಅಂದರೆ ಜೀವಿಗಳ ಪ್ರಕಾರಗಳು. ಈ ಫ್ರೆಶ್ ವಾಟರ್ದಲ್ಲಿ ಇರ್ತಕ್ಕಂಥ ಜೀವಿಗಳ ಸಂಖ್ಯೆ ನೋಡಿದರೆ, ಜೀವಿಯ ಪ್ರಕಾರದ ಸಂಖ್ಯೆ ನೋಡಿದರೆ ಮತ್ತು ಮರೀನ್ ಎಕೋಸಿಸ್ಟಮ್ದಲ್ಲಿ ಇರ್ತಕ್ಕಂಥ ಜೀವಿಗಳ ಪ್ರಕಾರಗಳ ಸಂಖ್ಯೆ ನೋಡಿದರೆ ಭಾಳಷ್ಟು ಗಣನೀಯವಾದಂಥ ರೀತಿಯೊಳಗೆ ಹೆಚ್ಚಾಗಿರ್ತದೆ. ಎಲ್ಲಿ? ಈ ಮರೀನ್ ಎಕೋಸಿಸ್ಟಮ್ದಲ್ಲಿ ವಾಸ್ಟ್ ಏರಿಯಾ ಇರ್ತದೆ. ಹೀಗಾಗಿ ಅಲ್ಲಿರುವಂಥ ಜೀವಿಗಳ ಸಂಖ್ಯೆ, ಪ್ರಭೇದಗಳ ಸಂಖ್ಯೆ ಮತ್ತು ಜೀವಿಗಳ ಬೇರೆ ಬೇರೆ ಜೀವಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರ್ತದೆ. ಇದು ಈ ಫ್ರೆಶ್ ವಾಟರ್ ಮತ್ತು ಮರೀನ್ ಎಕೋಸಿಸ್ಟಮ್ದ ವ್ಯತ್ಯಾಸ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ದ ಎಕೋಸಿಸ್ಟಮ್. ಎಕೋಸಿಸ್ಟಮ್ದ ಸ್ಟ್ರಕ್ಚರ್ ನಾವು ಅಭ್ಯಾಸ ಮಾಡಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ ನಾನು. ಬಯೋಟಿಕ್ ಫ್ಯಾಕ್ಟರ್ಸ್ ಅಂತದಾವೆ, ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತದಾವೆ. ಇವೆರಡೂ ಸೇರಿಕೊಂಡು ಒಂದು ಸ್ಟ್ರಕ್ಚರ್ ಆಗಿದೆ, ಎಕೋಸಿಸ್ಟಮ್ದು ಒಂದು ರಚನೆ ಆಗಿದೆ. The structure of an ecosystem is characterized by the organization of both biotic and abiotic components. This includes
the distribution of energy in our environment. ಯಾಕೆ ಹಿಂಗಾಗ್ಯದಪ್ಪ, ಜೀವಿಗಳು ಮತ್ತು ನಿರ್ಜೀವಿಗಳ ಮಧ್ಯೆ ಸಂಬಂಧ ಯಾಕದ ಅಂತಂದರೆ ಇವುಗಳಲ್ಲಿ ಈ ಶಕ್ತಿಯ ಚಲನೆ ಆಗಬೇಕಾಗಿದೆ. ಒಂದು ಟ್ರಾಫಿಕ್ ಲೆವೆಲಿಂದ ಮತ್ತೊಂದು ಟ್ರಾಫಿಕ್ ಲೆವೆಲ್ಗೆ ಶಕ್ತಿ ಚಲನೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಅವುಗಳ ಮಧ್ಯೆ ಒಂದು ರಿಲೇಷನ್ಶಿಪ್ ಅದ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಪ್ರಿವೇಲಿಂಗ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. ಕ್ಲೈಮೆಟಿಕ್ ಕಂಡೀಷನ್ಸು ಭಾಳ ಮುಖ್ಯ ಆಗಿರ್ತದೆ. ದ ಸ್ಟ್ರಕ್ಚರ್ ಆಫ್ ಎನ್ ಎಕೋಸಿಸ್ಟಮ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು 2 ಮೇನ್ ಕಾಂಪೋನೆಂಟ್ಸ್. ಈ ಎಕೋಸಿಸ್ಟಮ್ದ ರಚನೆಯನ್ನು ಮುಖ್ಯವಾಗಿ 2 ಭಾಗಗಳನ್ನಾಗಿ ಮಾಡ್ಬೋದು. ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ, ಇನ್ನೊಂದು ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂತ. The biotic and abiotic components are interrelated in an ecosystem. It is an open system where the energy and components can flow throughout the boundaries. So energy can move from one trophic level to another trophic, one form of component to another form of component of an ecosystem. So look here, this is a diagram which shows you the structure of ecosystem. Ecosystem is made up of abiotic factors and biotic factors. Under abiotic factors, again, of 3 types: producers, consumers, decomposers. Producers produce food, consumers consume this food, decomposers, they decompose the consumers and producers after their death. So that decomposers are important for recycling nutrients, minerals, from the what you call non-living environment to living environment, living environment to non-living environment. This is called biogeochemical cycles. Biogeochemical cycles. Bio refers to living environment, geo refers to non-living environment. Consumers again of 3 types: primary consumers, secondary consumers, tertiary consumers. Primary consumers are called herbivores because they depend directly on producers. They feed on producers. The secondary consumers, they are called carnivores because they feed on herbivores. They do not feed on plants. Tertiary consumers, they feed on secondary consumers and they are carnivores or omnivores. So biotic components. Biotic components refer to all life in an ecosystem. Life, wherever life is there in the ecosystem, that comes under biotic components. Based on nutrition, biotic components can be categorized into autotrophs, heterotrophs and saprotrophs. Based on nutrition. Nutrition is a type of feeding habit. Some are able to synthesize their own food. They do not depend on other organisms for their food. Such organisms are called as autotrophs. Heterotrophs are the organisms which cannot produce their food. They cannot produce their food. They cannot synthesize their food. They have to depend on autotrophs for their food. They are called as heterotrophs. Saprotrophs are also heterotrophs, but these saprotrophs obtain food in the form of liquid by decomposing the heterotrophs and autotrophs. So in the biotic components, there are 3 types of trophic levels: producers, consumers and decomposers. So first place in an ecosystem of biotic factors is achieved by producers. Producers include all autotrophs such as plants. They are called autotrophs as they can produce food through the process of photosynthesis. Through the process of photosynthesis, they can synthesize their food by using carbon dioxide, water in presence of chlorophyll pigment and sunlight. So consequently, all other organisms higher up on the food chain rely on producers for food. So all other organisms that are present in the ecosystem depend on producers for their food. Then consumers or heterotrophs
or organisms that depend on other organisms for food. Consumers are further classified into primary consumers, secondary consumers, and tertiary consumers. So primary consumers are always herbivores. They are always herbivores. ಅವು ಹರ್ಬಿವೋರ್ಸ್ ಆಗಿರ್ತಾವೆ, ಯಾಕಂದರೆ ಅವು ಗಿಡಗಳ ಮೇಲೆ ಡಿಪೆಂಡ್ ಆಗಿರ್ತಾವೆ, ಗಿಡಗಳನ್ನು ತಿಂತಾವೆ. ದನಗಳಿರ್ಬೋದು, ಈ ಚಿಗರಿ ಇರ್ಬೋದು, ಗೋಟ್ ಶೀಪ್ ಇರ್ಬೋದು, ಅವೆಲ್ಲ ಏನು ಹುಲ್ಲು ತಿಂತಾವೆ, ಗಿಡಗಳನ್ನು ತಿಂತಾವೆ. ಅವಕ್ಕೇನಂತಾರೆ ಹರ್ಬಿವೋರ್ಸ್ ಅಂತಾರೆ. ದೇ ಆರ್ ಆಲ್ವೇಸ್ ಹರ್ಬಿವೋರ್ಸ್ that they rely on producers for food. Then secondary consumers depend on primary consumers. Secondary consumers ಅದಾವಲ್ಲ, ಅವು ಪ್ರೈಮರಿ ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಅಂದರೆ ಈ ಚಿಗರಿಗಳನ್ನು ತಿಂದು ಬದುಕುವಂಥವು, ದನಗಳನ್ನು ತಿಂದು ಬದುಕುವಂಥವು ಕಾರ್ನಿವೋರ್ಸ್ ಅಂತಾರೆ. ಮಾಂಸಾಹಾರಿ ಪ್ರಾಣಿಗಳು. ಸಸ್ಯಾಹಾರಿ ಪ್ರಾಣಿಗಳು ಪ್ರೈಮರಿ ಕನ್ಸ್ಯೂಮರ್ಸ್, ಮಾಂಸಾಹಾರಿ ಪ್ರಾಣಿಗಳು ಸೆಕೆಂಡರಿ ಕನ್ಸ್ಯೂಮರ್ಸ್. They can either be a carnivore or an omnivore. ಕಾರ್ನಿವೋರ್ ಅಂದರೆ ಮಾಂಸಾಹಾರಿ, ಆಮ್ನಿವೋರ್ ಅಂದರೆ ಎರಡು, ಮಾಂಸಾಹಾರಿ ಜೊತೆಗೆ ಸಸ್ಯಾಹಾರಿ. Tertiary consumers are organisms that depend on secondary consumers for food. Tertiary consumers can also be an omnivore. Quaternary consumers are present in some food chains. These organisms prey on tertiary consumers for energy. ತಮ್ಮ ಬೇಕಾದಂಥ ಎನರ್ಜಿಗೋಸ್ಕರ ಅವು ಈ ಟರ್ಸರಿ ಕನ್ಸ್ಯೂಮರ್ಸ್ ಮೇಲೆ ಡಿಪೆಂಡ್ ಆಗ್ಯಾವ. ಫರ್ದರ್ ಮೋರ್ ದೇ ಆರ್ ಯೂಶ್ವಲಿ ಎಟ್ ದ ಟಾಪ್ ಆಫ್ ದಿ ಫುಡ್ ಚೈನ್ ಆ್ಯಸ್ ದೇ ಹ್ಯಾವ್ ನೋ ನ್ಯಾಚುರಲ್ ಪ್ರೆಡೇಟರ್ಸ್. ಅದಕ್ಕೆ ಈ ಫುಡ್ ಚೈನ್ದೊಳಗೆ ಟಾಪ್ ರ್ಯಾಂಕ್ನೊಳಗೆ ಇರ್ತಾವೆ, ಯಾಕಂದರೆ ಅದನ್ನು ತಿಂದು ಬದುಕುವಂಥವು ಯಾವ ಇರೋದಿಲ್ಲ, ಪ್ರೆಡೇಟರ್ಸ್ ಇರೋದಿಲ್ಲ. ಅದರಿಂದ ಅವು ಟಾಪ್ ಕಾರ್ನಿವೋರ್ಸ್ ಅಂತಾರೆ. ಟಾಪ್ ಕಾರ್ನಿವೋರ್ಸ್ ಆರ್ ಕ್ವಾಟರ್ನರಿ ಕನ್ಸ್ಯೂಮರ್ಸ್. ನೆಕ್ಸ್ಟ್ ಡಿಕಂಪೋಸರ್ಸು ಬೇಕು. ಈಗ ಇದುವರೆಗೆ ನಾವೇನು ನೋಡಿದ್ವಿ, ಪ್ರೊಡ್ಯೂಸರ್ಸ್ ನೋಡಿದ್ವಿ ಮತ್ತು ಕನ್ಸ್ಯೂಮರ್ಸ್ ನೋಡಿದ್ವಿ. ಇವುಗಳು ಸತ್ತ ನಂತರ ಅವುಗಳ ದೇಹ ಡಿಕೆ ಆಕೈತಿ, ಕೊಳೆತು ಹೋಗ್ತದೆ. ಕೊಳೆಯೋದಂದ್ರೆ ಏನರ್ಥ, ಅದರಲ್ಲಿರ್ತಕ್ಕಂಥ ಆ ದೇಹದಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳು ಮತ್ತೆ ತಿರ್ಗಾ ಮಣ್ಣಿಗೆ ಸೇರಬೇಕು, ಮಣ್ಣಿಂದ ಮತ್ತೆ ಈ ಸಸ್ಯಗಳಿಗೆ ಹೋಗಬೇಕು, ಸಸ್ಯಗಳಿಂದ ಪ್ರಾಣಿಗಳು ಬರಬೇಕು. ಈ ಥರ ಸೈಕಲ್ ಕಂಟಿನ್ಯೂ ಮಾಡಲಿಕ್ಕೆ ಈ ಡಿಕಂಪೋಸರ್ಸ್ ಭಾಳಷ್ಟು ಹೆಲ್ಪ್ ಮಾಡ್ತಾವೆ. ಡಿಕಂಪೋಸರ್ಸ್ ಇನ್ಕ್ಲೂಡ್ ಸ್ಯಾಪ್ರೋಫೈಟ್ಸ್ ಸಚ್ ಆಸ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಫಂಗೈ ಮತ್ತು ಬ್ಯಾಕ್ಟೀರಿಯಾಗಳು ಭಾಳ ಇಂಪಾರ್ಟೆಂಟ್. ಅವಕ್ಕೆ ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತಾರೆ. ದೇ ಡೈರೆಕ್ಟ್ಲಿ ಥ್ರೈವ್ ಆನ್ ದಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಅವು ಈ ಸತ್ತ ಪ್ರಾಣಿಗಳ ಮೇಲೆ, ಸತ್ತ ಜೀವಿಗಳ ಮೇಲೆ ಬದುಕ್ತಾವೆ. Decomposers are essential for the ecosystem as they help in recycling nutrients to be reused by plants. ಇವು ಈ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸನ್ನು ಮತ್ತೆ ತಿರ್ಗಾ ಮಣ್ಣಿಗೆ ಬಿಡುಗಡೆ ಮಾಡಲಿಕ್ಕೆ ಇವು ಭಾಳಷ್ಟು ಮುಖ್ಯ ಪಾತ್ರ ವಹಿಸ್ತಾವೆ. ಸೊ ಇದಿಷ್ಟು ಈ ಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ಎಕೋಸಿಸ್ಟಮ್. ದೆನ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ದಿ ಎಕೋಸಿಸ್ಟಮ್. Abiotic components are the non-living component of an ecosystem. It includes air, water, soil, minerals, sunlight, temperature, nutrients, wind, altitude, turbidity, etc. So these components do not have life. They don't have life, but they are essential. You know, air is essential for the life of organisms, you know it. So air composed of oxygen as well as carbon dioxide. That carbon dioxide is used by plants, oxygen is used up by animals. Water is an essential component. See, water is known as universal solvent. It has many dissolved salts which are essential for the life of organisms. Soil is also essential. Soil is a medium where plants can survive, grow. Minerals, sunlight is essential for the growth of plants and animals. Sunlight is the ultimate source of energy. Okay, so temperature, nutrients, wind, altitude, these are all essential for the existence of biotic factors.
Now let us discuss the functions of ecosystem. Functions of ecosystem. So it regulates the essential ecological processes, supports life systems and renders stability. Supports life system. Ecosystem supports life system and renders stability. It maintains stability, right? Stability. So next one is, it is also responsible for the cycling of nutrients between biotic and abiotic components. Cycling of energy between biotic and abiotic components. It maintains a balance among the various trophic levels in the ecosystem. It maintains balance among the various trophic levels. So trophic levels are different. I told you, biotic trophic levels, producers, consumers and decomposers. There should be a balance. That balance is always maintained by ecosystem. It cycles the minerals through the biosphere. Minerals are recycled through biosphere by the ecosystem. The abiotic components help in the synthesis of organic components that involves the exchange of energy. Abiotic components help in the synthesis of organic components. Abiotic components, inorganic substances. Inorganic substances are used in making organic substances, and exchange of energy they are being used. So these are the few functions of ecosystem. So yes, so for what we discussed, what is ecosystem, types of ecosystem, then structure of ecosystem, biotic components, abiotic components and functions of ecosystem. So at the end of this chapter we have a few assignments. Number 1, what is ecosystem? What is ecosystem? Here you have to give definition of ecosystem. Then what is biotic factor of the ecosystem? Biotic factors. What do you mean by biotic factor? And what are the types of biotic factors present in an ecosystem? Then what is producer? What biotic factor is referred as producer? What is the importance of producer in an ecosystem? So that you have to write. So write any two functions of ecosystem. At the end of this chapter we discussed few functions of ecosystem. In that, at least two functions you have to write. So these are the assignments on this topic. So with this I have completed this. Thank you.